ಹಾಯ್ ಸರ್. ಹಾಯ್, ನಮಸ್ತೆ ಸರ್. ಹೇಗಿದ್ದೀರಾ? ಐ ಆಮ್ ಫೈನ್. ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಸರ್. ಸರ್, ಇವಾಗ ಈ ಮಂತು ಡಿಸೆಂಬರ್ ಆಗಿರೋದ್ರಿಂದ ಏನೇನು ಆಫರ್ಸ್ ಇದೆ ಕಸ್ಟಮರ್ಸ್ಗೆ? ಸರ್, ಇದರಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಯಾವುದೇ ಜಿಲ್ಲೆ, ಯಾವುದೇ ತಾಲೂಕಾಗಲಿ ಲೋನ್ ಮಾಡಿಸ್ಕೊಡ್ತೀನಿ. ಒಂದು, ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟು ಕಮ್ಮಿನಲ್ಲೇ ಬ್ಯಾಂಕಲ್ಲೇ ಮಾಡಿಸ್ಕೊಡ್ತೀನಿ. ಓಕೆ. ಎರಡನೇದು, ನಿಮ್ಮ ಚಾನಲ್ ಹೆಸಳ್ಕೊಂಬಂದ್ರೆ ನಾವು ಈ ತಿಂಗಳಲ್ಲಿ ಏನೋ ಗಾಡಿ ತೊಗೊಂಡ್ರೆ, ನಮ್ಮ ಆಫೀಸಲ್ಲಿ ಗಾಡಿ ತೊಗೊಂಡ್ರೆ, ಬೇರೆ ಕಡೆ ಎಲ್ಲ ನಮ್ಮ ಆಫೀಸಲ್ಲಿ ಗಾಡಿಗಳೇನೋ ತೊಗೊಂಡ್ರೆ ನಾವು ವಿತೌಟ್ ಕಮಿಷನ್ ಗಾಡಿ ಕೊಡ್ತೀವಿ ಓಕೆ ಈ ತಿಂಗಳಲ್ಲಿ. ಮತ್ತೆ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಬೆಂಗಳೂರು ಆದ್ರೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ. ಬೇರೆ ಡಿಸ್ಟಿಕ್ ಆದ್ರೆ ನಾವು CC ತಗೊಡ್ತೀವಿ. ಓಕೆ. ಸರ್ಟಿಫೈಡ್ ವೆಹಿಕಲ್ಗಳು ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಸರ್, ಇವಾಗ ಕಸ್ಟಮರ್ಸ್ ಲೋನ್ ಪ್ರೋಸೆಸ್ ಹೋಗೋರು ಇರ್ತಾರೆ, ಸೊ ಅವ್ರಿಗೆ ಯಾವ ತರ ಲೋನ್ ಪ್ರೋಸೆಸ್ ನಿಮ್ಮಲ್ಲಿ? ಅದು ಯಾವುದೇ ತಾಲೂಕಲ್ಲಾಗಲಿ ನಾನು ಮಾಡಿಸ್ಕೊಡ್ತೀನಿ. ಅಪ್ ಟು 70, 75, 80% ವರೆಗೂ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಸೊ ಇವಾಗ ಮಾರ್ಕೆಟ್ ಅಲ್ಲಿ 2013 ಮೇಲೆ ಲೋನ್ ಆಗುವಂತದ್ದು ಅಂತ ಒಂದು ಟಾಕ್ ಇದೆ ಅಲ್ವಾ? ಸೊ ಆ ತರ ಏನಾದ್ರು ನಿಮ್ಮಲ್ಲೂ ಇದೆಯಾ? ಇಲ್ಲ ಅದೇ ಮಾಡ್ಲು ಬ್ಯಾಂಕ್ ಅಲ್ಲಿ ತಗೊಬೇಕಂದ್ರೆ ನಮ್ಗೆ 12, 13 ಮೇಲೆ ತಗೊಳ್ಳೇಬೇಕು ಸರ್. ಅದು ಆಸ್ ಎ ರೂಲ್ಸ್ ಎಲ್ಲರಿಗೂ ಒಂದೇ. ಬೇರೆ ಫೈನಾನ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಅಂದ್ರೆ 10, 11 ಆತರ ಮಾಡ್ಕೊಡ್ತೀವಿ. ಬೇರೆ ಫೈನಾನ್ಸ್ ಅಂದ್ರೆ ಸೇಟಸ್ ಫೈನಾನ್ಸ್ ಅಲ್ಲಿ ಮಾಡ್ಕೊಡ್ತೀವಿ. ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಇರೋದು ಹೇಳ್ಬೇಕಲ್ವಾ? ಹೌದೌದು ಸರ್. ಇವಾಗ ಮತ್ತೆ ನಮ್ ಕಸ್ಟಮರ್ಸ್ ಚೈತನ್ಯ ಕಾರ್ಸ್ ನ ಏನಕ್ಕೆ ವಿಸಿಟ್ ಮಾಡ್ಬೇಕು ಅಂತ? ಸರ್ಟಿಫೈಡ್ ವೆಹಿಕಲ್ ಕೊಡ್ತೀವಿ. 1 ಕಿಲೋಮೀಟರ್ ಆಗ್ಲಿ, ಆಕ್ಸಿಡೆಂಟ್ ವೆಹಿಕಲ್ ಗಳಾಗ್ಲಿ ಯಾವುದೇ ತರದ್ ನಾವ್ ಇದು ಮಾಡ್ಕೊಡಲ್ಲ. ಜಿನ್ಯೂನ್ ಗಾಡಿಗಳು ಕೊಡ್ತೀವಿ, ಸರ್ಟಿಫೈಡ್ ಗಾಡಿಗಳು ಕೊಡ್ತೀವಿ. ಓಕೆ ಸರ್, ಮತ್ತೆ ನೀವು ತಡ ಬನ್ನಿ, ನಿಮ್ಮ ಒಂದು ಚೈತನ್ಯ ಕಾರ್ಸ್ ಅಲ್ಲಿ ಯಾವ ಕಾರ್ಸ್ಗಳು ಇದೆ ಅಂತ ಎಲ್ಲಾ ಡೀಟೇಲ್ಸ್ ಕೊಡಿ. ನಮ್ ವೀಕ್ಷಕರಿಗೆ ಆದಷ್ಟು ಎಲ್ಲಾ ಡೀಟೇಲ್ಸ್ಗಳು, ಎಲ್ಲಾ ಒಂದು ವಿಷಯಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಸರ್. ಮತ್ತೆ ನೀವು ತಡ ಮಾಡೋಣ. ಸರಿ ಸರ್. ನಮ್ಮ ಹತ್ರ 60,000 ಇಂದ 20-25 ಲಕ್ಷವರೆಗೂ ಗಾಡಿಗಳಿದೆ ಸರ್. ಗಾಡಿಗಳು ಆ ರೇಟಲ್ಲಿ ಗಾಡಿಗಳಿದೆ. ಓಕೆ ಸರ್, ಬನ್ನಿ, ಎಲ್ಲಾ ಡೀಟೇಲ್ಸ್ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಬನ್ನಿ ಸರ್. ಓಕೆ ಸರ್, ಮಾರುತಿ ಓಮ್ನಿ. ಸರ್, ಓಮಿನಿ ನೋಡ್ತಾ ಇರ್ಬೋದು. 97 ಮಾಡ್ಲಿದೆ ಒಂದು ನಮ್ಮ ಹತ್ರ ಸಿಂಗಲ್ ಓನರ್ ಗಾಡಿ. ಇದು ಬೆಲೆ ಬಂದು ನಿಮ್ಗೆ ಕೇವಲ 75,000 ಆಗುತ್ತೆ ಸರ್. ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ ಇರುವಂತ ಗಾಡಿ. ಸರ್, ಟಾಟಾ ಇಂಡಿಗೋ. ಸರ್, ಇಂಡಿಗೋ ಒಂದು ಡಿಮ್ಯಾಂಡ್ ಇರುವಂತ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ ನನ್ನ ಹತ್ರ ಇದೆ ಇವತ್ತು. 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್. ಪ್ರೈಸ್ ಅಂತ ಬಂದ್ರೆ 1,40,000 ಗಾಡಿ ಆಗುತ್ತೆ ಸರ್. ಸರ್, ಇನ್ನೊಂಚೂರು ನೆಗೋಷಿಯೇಟ್ ಮಾಡ್ತೀರಾ? ಸರ್, ನಿಮ್ ವಿಡಿಯೋ ನೋಡ್ಕೊಂಡು ಯಾರಾದ್ರು ನಿಮ್ಮ ಫಾಲೋವರ್ಸ್ ಬಂದ್ರೆ ಖಂಡಿತ ನೆಗೋಷಿಯೇಬಲ್ ಮಾಡಿ ಗಾಡಿ ಕೊಡ್ತೀನಿ. ಇನ್ನೊಂದು ಓಮಿನಿ. ಸರ್, ಇನ್ನೊಂದು ಓಮಿನಿ ನೋಡ್ತಾ ಇರ್ಬೋದು. ಇದು 2008 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಪ್ರೈಸ್ ಅಂತ ಬಂದ್ರೆ ಕೇವಲ 1,40,000 ಫೈನಲ್ ಮಾಡ್ಕೊಡ್ತೀನಿ. 140ಗೆ ಓಮ್ನಿ ಸಿಗೋ ಅಂತ ಮಾಡ್ಲು, ಅದು ಗ್ಯಾಸ್ ವಿತ್ ಪೆಟ್ರೋಲ್ ಸೆಕೆಂಡ್ ಓನರ್ ಗಾಡಿ ನಾನು ಕೊಡ್ತೀನಿ. ಸೊ ಕೇಳಿಸ್ಕೊಳ್ತಾ ಇದೀರಾ ವೀಕ್ಷಕರ? ನೀವ್ ಯಾರು ಒಂದು ಬಿಸ್ನೆಸ್ ಪರ್ಪಸ್ ಒಂದು ಹೋಟ್ಲಿಗೋಸ್ಕರ ಏನಾದ್ರು ಒಂದು ಓಮ್ನಿ ನೋಡ್ತಾ ಇರೋದು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಒಂದು ಲೋ ಬಜೆಟ್ ಅಲ್ಲಿ ಮತ್ತೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು ಓಮ್ನಿ ಆಪ್ಷನ್ ಇರುವಂತದ್ದು. ಇದೊಂದು ಒಳ್ಳೆ ಆಫರ್, ಮಿಸ್ ಮಾಡ್ಕೊಳ್ಳೇಬೇಡಿ. ಸರ್, ಶಿಫ್ಟ್. ಸರ್, ಸ್ವಿಫ್ಟ್ ನೋಡ್ತಾ ಇರ್ಬೋದು. ZA ವೇರಿಯಂಟ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಫುಲ್ಲಿ ಲೋಡೆಡ್, ಆಮೇಲೆ ಎಲ್ಲ ಶೋರೂಮ್ ರೆಕಾರ್ಡ್ ಇದೆ ಸರ್. ಅಪ್ ಟು ಡೇಟ್ 90,000 ಡ್ರಿವೆನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್. ಇದು ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಕೇವಲ 4,85,000ಕ್ಕೆ ಸ್ವಿಫ್ಟ್ ZA ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ ಸರ್. ಇನ್ನೊಂದು ಶಿಫ್ಟ್ ಬಡೂರ್ ಬಾದಾಮಿ ಅಂತಾನೆ ಹೇಳ್ಬೋದು. ಬೆಂಗಳೂರಲ್ಲಿ ಒಂದು ಹೈ ಡಿಮ್ಯಾಂಡೆಡ್ ಗಾಡಿ ಇನ್ನೊಂದು ಶಿಫ್ಟ್ ಇದೆ ಸರ್. ಸರ್, ಹೌದು ಸರ್, ನೋಡ್ತಾ ಇರ್ಬೋದು. ಇನ್ನೊಂದು ಸ್ವಿಫ್ಟ್, ಅದರಲ್ಲೂ V8 ಡೀಸೆಲ್ ಇಂಜಿನ್ ಗಾಡಿನೇ. ಇದನ್ನು ಸೆಕೆಂಡ್ ಓನರ್ ಆಗಿದೆ. 2010 ಮಾಡಲು ಸರ್. ಇದು ಗಾಡಿ ನೋಡ್ತಾ ಇರ್ಬೋದು. ಎಲ್ಲೇ ಆಗ್ಲಿ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಇಲ್ಲ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಪ್ರೈಸ್ ಅಂತ ಬಂದ್ರೆ 2,80,000 ಹೇಳ್ತಾ ಇರೋದು. 2,70,000 ಫೈನಲ್ ಮಾಡಿ 2010 ಮಾಡಲು ರನ್ನಿಂಗ್ ಡಾಕ್ಯುಮೆಂಟ್ ಇರುವಂತ ಗಾಡಿ ನಾನು ಕೊಡ್ತೀನಿ ಸರ್. XUV 500 ಅದು W8. ಸರ್, W8 ವೇರಿಯಂಟ್ ನೋಡ್ತಾ ಇರ್ಬೋದು. XUV 500 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ ಕೇವಲ 8,85,000 ಗಾಡಿ ಕೊಡ್ತೀನಿ ಸರ್. 8,85,000ಕ್ಕೆ 2017 ಮಾಡಲು XUV 500 W8 ವೇರಿಯಂಟ್ ಬಟನ್ ಸ್ಟಾರ್ಟ್ ಬರುವಂತ ಗಾಡಿ ನಾನು ಕೊಡ್ತೀನಿ ಸರ್. BMW X3 ಸೀರೀಸ್ ಇದೆ ಅಲ್ಲ ಸರ್? ಸರ್, X3 ಯಾರು ಲಕ್ಸುರಿ ವೆಹಿಕಲ್ಸ್ ನಮ್ಗೊಂದು ಲೋ ಬಜೆಟ್ ಅಲ್ಲಿ ಬೇಕು ಅಂತ ಇದ್ರೆ ಗಾಡಿ ನೋಡಿ ಸರ್. ನೋಡ್ತಾ ಇರ್ಬೋದು. 2013 ಮಾಡಲ್ ಸೆಕೆಂಡ್ ಓನರ್ ಆಗಿರುವಂತ BMW X3 ನಮ್ಮ ಹತ್ರ ಇದೆ. ಅದರಲ್ಲೂ ಡೀಸೆಲ್ ಇಂಜಿನ್ ಗಾಡಿ. ಇದು ಕೇವಲ ಬೆಲೆ ಬಂದ್ಬಿಟ್ಟು ನಿಮ್ಗೆ 10,65,000 ಗಾಡಿ ಕೊಡ್ತೀವಿ ಸರ್. ಫಿಯಟ್ ಲೀನಿಯಾ. ಸರ್, ಫಿಯಟ್ ಲೀನಿಯಾ ನೋಡ್ತಾ ಇರ್ಬೋದು. ಅದರಲ್ಲೂ ಡೀಸೆಲ್ ಇಂಜಿನ್ ಗಾಡಿ, ಸೆಕೆಂಡ್ ಓನರ್, 2013 ಮಾಡಲು. ಯಾರು ಒಂದು ಲೋ ಬಜೆಟ್ ಅಲ್ಲಿ SUV ಸಿಗ್ಮೆಂಟ್ ಒಳ್ಳೆ ಡೀಸೆಲ್ ಗಾಡಿ ಬೇಕು ಅನ್ನೋರು ಗಾಡಿ ನೋಡ್ತಾ ಇರ್ಬೋದು ಸರ್. ಇದು ಪ್ರೈಸ್ ಅಂತ ಬಂದ್ರೆ ಕೇವಲ 2,25,000 2,10,000 ಗಾಡಿ ಕೊಡ್ತೀನಿ ಸರ್. 2,10,000ಕ್ಕೆ 2013 ಮಾಡಲು. ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ ಸರ್. ಸರ್, ಕ್ವಿಡ್ ನೋಡ್ತಾ ಇರ್ಬೋದು. 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಪ್ರೈಸ್ ಅಂತ ಬಂದ್ರೆ ಕೇವಲ 2,80,000 ಗಾಡಿ ಕೊಡ್ತೀನಿ. ವಿತ್ ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ ಸರ್. 17 ಮಾಡಲು ಗಾಡಿ, ಅದು ಒಳ್ಳೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಲೋ ಬಜೆಟ್ ಅದು ಲೋನ್ ಆಗುವಂತ ಗಾಡಿ. 2,80,000 ಗಾಡಿ ಕೊಡ್ತೀನಿ ಸರ್. 100% ಲೋನ್ ಆಗುತ್ತಾ ಈ ಗಾಡಿ? ಖಂಡಿತ ಸರ್. ಪ್ರೊಫೈಲ್ ಮೇಲೆ ಡಿಪೆಂಡ್. 0 ಡೌನ್ ಪೇಮೆಂಟ್ ಅಲ್ಲೂ ಗಾಡಿ ಕೊಡ್ತೀನಿ, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಸರ್. ಸೊ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಜಸ್ಟ್ 2,50,000 ರೇಂಜ್ ಅಲ್ಲಿ ಏನಾದ್ರು ಗಾಡಿ ನೋಡ್ತಾರೆ, ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಅದು ಒಂದು ಒಳ್ಳೆ ಮಾಡಲು ಗಾಡಿ ಕಮ್ಮಿ ರೇಟ್ ಸಿಗ್ತಾ ಇದೆ ಅಂದ್ರೆ ಯಾರು ಬಿಡ್ತೀರಾ? ನೀವು ಮಾಡ್ಬೇಕಾಗಿರೋದಿಷ್ಟೇ, ಶೋರೂಮ್ ನ ವಿಸಿಟ್ ಮಾಡಿ ಒಂದು ಒಳ್ಳೆ ಆಫರ್ ನ ಮಿಸ್ ಮಾಡ್ಕೊಳ್ಳೇಬೇಡಿ.
ಟೊಯೋಟಾ ಇನೋವಾ ಸರ್ ಇನೋವಾ ನೋಡ್ತಾ ಇರ್ಬೋದು. ಇದು ಬಂದು 2015 ಮಾಡಲು 2.5 ವಿ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್. ಗಾಡಿ ನೋಡ್ತಾ ಇರ್ಬೋದು, ಕ್ಲೀನ್ ವೆಲ್ ಮೇಂಟೈನ್ ಆಗಿದೆ, ಶೋರೂಮ್ ರೆಕಾರ್ಡ್ ಇದೆ. 1,78,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್. ಇದು ಏನ್ ಹೇಳ್ತಾ ಇದೀರಾ ಸರ್? ಸರ್ ಇದು ಪ್ರೈಸ್ ಅಂತ ಅಂದ್ರೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಅಂತಾನೆ ಇದೀವಿ. 15 ಮಾಡಲು ಗಾಡಿ ಯಾರು ಕೊಟ್ಟಿರಬಾರ್ದು, ಬರೀ 10,75,000 ಗಾಡಿ ಕೊಡ್ತೀನಿ ಸರ್. ಸರ್ 2015 ಅದು ಚಾನ್ಸ್ ಪ್ರೈಸ್ ಅಲ್ಲಿ ಬರೀ 10 ಲಕ್ಷಕ್ಕೆ. ಹೌದು ಸರ್, ಅದು 2.5 ವಿ ವೇರಿಯಂಟ್ ಸರ್, ಜಿ ಅಲ್ಲ ವಿ ವೇರಿಯಂಟ್, ಸೆಕೆಂಡ್ ಓನರ್, ಶೋರೂಮ್ ರೆಕಾರ್ಡ್ ಇರುವಂತ ಗಾಡಿ ಸರ್. ವೋಲ್ಕ್ಸ್ವ್ಯಾಗನ್ ಅವ್ರದ್ದು ಪೋಲೋ ಸರ್ ಪೋಲೋ ನೋಡ್ತಾ ಇರ್ಬೋದು, 2015 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದು ನಿಮ್ಗೆ ಕೇವಲ ನಿಮ್ಗೆ 4,80,000 ಗಾಡಿ ಕೊಡ್ತೀನಿ ಸರ್. 4,80,000ಕ್ಕೆ ಪೋಲೋ ಸಿಗುವಂತದ್ದು. ಸೊ ನೀವೇ ನೋಡ್ತಾ ಇರ್ಬೋದು, ಎಲ್ಲ ಒಂದು ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಅಪ್ಗ್ರೇಡ್ ಮಾಡಿ ಆಫ್ಟರ್ ದ ಮಾರ್ಕೆಟ್ ಅಲೈ ವೀಲ್ಸ್ ಆಗಿ, ಮ್ಯೂಸಿಕ್ ಸಿಸ್ಟಮ್ ಆಗಿ, ಲೆದರ್ ಆಪರ್ಚುನಿಟಿ, ಸೀಟ್ ಕವರ್ ಕೂಡ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಗಾಡಿಲಿ. ಇದೊಂದು ಒಳ್ಳೆ ಆಪ್ಷನ್. ಯಾರು ಒಂದು ಕಾಲೇಜ್ ಹುಡುಗರು ಶೋಕಿಗೋಸ್ಕರ ಒಂದು ಗಾಡಿ ಏನಾದ್ರು ನೋಡ್ತಾರೆ, ನನ್ ಮುಂದೆ ಒಂದು ಆಪ್ಷನ್ ಇದೆ, ಇದೊಂದು ಒಳ್ಳೆ ಆಫರ್ ಅಂತಾನೆ ಹೇಳ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ. ಸರ್ ಸುಜುಕಿ ಅವ್ರದ್ದು ಸಿಯಾಜ್. ಸರ್ ಸಿಯಾಜ್ ಮತ್ತೊಂದು ಡೀಸೆಲ್ ಗಾಡಿ, ಡಿಮ್ಯಾಂಡ್ ಇರುವಂತ ಗಾಡಿ ಇದು. 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ ಸರ್. ಪ್ರೈಸ್ ವೈಸ್ ಅಂತ ಬಂದ್ರೆ ಕೇವಲ 5,45,000 ಗಾಡಿ ಕೊಡ್ತೀವಿ ಸರ್. 5,45,000ಕ್ಕೆ ಸಿಯಾಜ್ ಬರುತ್ತೆ. ಸಿಯಾಜ್ ಬರುತ್ತೆ, ಅದು 16 ಮಾಡಲು ಸರ್. 16 ಮಾಡಲು ಬೆಂಗಳೂರು ಅಂತ ಒಂದು ಸಿಟಿಲಿ 20 ರಿಂದ 25 ಮೈಲೇಜ್ ಬರೋಂತ ಗಾಡಿ ಬರುತ್ತೆ ಸರ್. ಅದು ಅಲ್ಲದೆ ನಿಮ್ಗೆ ಒಳಗಡೆ ಸ್ಪೇಸಿಯಸ್ ಗಾಡಿ ಸರ್ ಇದು. ಡಿಕ್ಕಿ ಸ್ಪೇಸ್ ಆಗ್ಲಿ, ಬೂಟ್ ಸ್ಪೇಸ್ ಆಗ್ಲಿ, ನಿಮ್ಗೆ ಖಾಲಿ ಕೊಳಕ್ ಆಗ್ಲಿ, ಒಂದು ಲಾಂಗ್ ಕಂಫರ್ಟಬಲ್ ಆಗ್ಲಿ, ಒಳ್ಳೆ ಮೈಲೇಜ್ ಬರುವಂತ ಒಳ್ಳೆ ಗಾಡಿ, ಕಂಫರ್ಟ್ ಗಾಡಿ ಅಂತ ಹೇಳ್ಬೋದು ಸರ್. ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ? ಖಂಡಿತ ಸರ್, ಬಂದ್ ಗಾಡಿ ಟೆಸ್ಟ್ ಡ್ರೈವ್ ನೋಡಿ ನೀವು ಓಕೆ ಮಾಡಿದ್ರೆ ಖಂಡಿತ ನೆಗೋಷಿಯಬಲ್ ಮಾಡಿ ಗಾಡಿ ಕೊಡ್ತೀವಿ. ಡಸ್ಟರ್ ಸರ್ ಡೆಸ್ಟಾರ್ ನೋಡ್ತಾ ಇರ್ಬೋದು, 16 ಮಾಡಲು ಸೆಕೆಂಡ್ ಓನರ್ ಗಾಡಿ ನಮ್ಮ ಮುಂದೆ ಇದೆ. ಅದು ಡೀಸೆಲ್ ಇಂಜಿನ್, 85 PS, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಈ ಗಾಡಿ ಬೆಲೆ ಬಂದ್ಬಿಟ್ಟು ನಿಮ್ಗೆ ಕೇವಲ 5,35,000 ಫೈನಲ್ ಆಗುತ್ತೆ. 5,35,000ಕ್ಕೆ ಡಸ್ಟರ್ ಸಿಗುವಂತದ್ದು. ಡಸ್ಟರ್ ಸಿಗುವಂತದ್ದು, ಅದರಲ್ಲೂ ಒಳ್ಳೆ ಮೈಲೇಜ್ ಬರುವಂತ ಗಾಡಿ, ವೆಲ್ ಮೇಂಟೈನ್ ಆಗಿದೆ. ಬಾಡಿ ಲೈನ್ ನೋಡಬಹುದು, ಅದರಲ್ಲೂ ನಾನ್ ಆಕ್ಸಿಡೆಂಟಲ್ ವೆಹಿಕಲ್, ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್. ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ನೀವೇ ನೋಡ್ತಾ ಇರ್ಬೋದು ಟೈಪ್ ಪ್ರೊಫೈಲ್ ನ ಕಸ್ಟಮರ್ ಆಫ್ಟರ್ ದ ಮಾರ್ಕೆಟ್ ಬ್ರಾಡ್ ಟೈರ್ ಹಾಕ್ಸಿರುವಂತದ್ದು, ಹಾಗೆ ಅಲೈ ವೀಲ್ಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಗಾಡಿ ನೀವೇ ಅಬ್ಸರ್ವ್ ಮಾಡೋದಾದ್ರೆ ಈ ಗಾಡಿ ಮೇಲೆ ನಿಮ್ಗೆ ಯಾವ್ದೇ ರೀತಿಯಾದ ಒಂದು ಸಿಂಗಲ್ ಸ್ಕ್ರಾಚ್ ಅಥವಾ ಅದು ಒಂದು ಡೆಂಟ್ ಆಗಲಿ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಅಷ್ಟು ಕ್ಲೀನ್ ಆಗಿ ಈ ಗಾಡಿನ ನಮ್ ಕಸ್ಟಮರ್ ಮೇಂಟೈನ್ ಮಾಡಿರೋದು. ಯಾರಾದ್ರೂ ಒಂದು ಒಳ್ಳೆ SUV ನೋಡ್ತಾರೆ, ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಇದೊಂದು ಒಳ್ಳೆ ಆಫರ್ ಅಲ್ಲಿ ಇರುವಂತದ್ದು, ಇಯರ್ ಇಂಡ್ ಸೇಲ್ ಅಲ್ಲಿ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಈ ಗಾಡಿ ಸೇಲ್ ಇರುವಂತದ್ದು. ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ, ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ. ಸರ್ ಮಾರುತಿ ಬ್ರಿಜಾ. ಸರ್ ಬ್ರೆಜಾ ನೋಡ್ತಾ ಇರ್ಬೋದು, ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಡೀಸೆಲ್ ಇಂಜಿನ್, VDI, 90,000 ಡ್ರಿವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಇರುವಂತ ಗಾಡಿ ಇದು. ಈ ವೆಹಿಕಲ್ ಪ್ರೈಸ್ ನು ಒಳ್ಳೆ ಚಾನ್ಸ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ, ಕೇವಲ 8,25,000ಕ್ಕೆ 2019 ಮಾಡಲು ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಇನ್ನು ನೆಗೋಷಿಯೇಟ್ ಆಗುತ್ತಾ ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ? ಖಂಡಿತ ಸರ್, ಯಾವ್ದು ಫಿಕ್ಸೇಬಲ್ ಪ್ರೈಸ್ ಇರಲ್ಲ, ಎಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಂದ್ಸಲ ಅವ್ರ ಆಫೀಸಿಗೆ ವಿಸಿಟ್ ಮಾಡಿ ನಮ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಏನ್ ರೇಟ್ ಬೇಕೋ ನಾವು ಒಳ್ಳೆ ರೇಟ್ ಗಾಡಿ ಕೊಡ್ತೀವಿ ಸರ್. ಸೊ ಯಾರೆಲ್ಲ ಒಂದು ಮಾರುತಿಲಿ ಒಂದು SUV ನೋಡ್ತಾರೆ ನೋಡಿ, ನನ್ ಮುಂದೆ ಒಂದು ಬ್ರಿಜಾ ಇರುವಂತದ್ದು ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಆಫ್ಟರ್ ದ ಮಾರ್ಕೆಟ್ ಕಸ್ಟಮರ್ ಈ ಗಾಡಿಗೆ ಹೊಸ ಟೈರ್ ಹಾಕ್ಸಿರುವಂತದ್ದು, ಹಾಗೆ ಒಂದು ಒಳ್ಳೆ ಅಲೈ ವೀಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ಟೈರ್ ಮತ್ತೆ ಅಲೈ ವೀಲ್ ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ಮಿನಿಮಮ್ 60,000 ರಿಂದ 70,000 ನಿಮ್ಗೆ ಆಫ್ಟರ್ ದ ಮಾರ್ಕೆಟ್ ಬೇಕು ಅಂತ ಹೇಳ್ತೀನಿ. ಇದೇ ಒಂದು ಒಳ್ಳೆ ಆಪ್ಷನ್, ಎಲ್ಲ ಒಂದು ಟಾಪ್ ಲೋಡ್ ಗಾಡಿ ಅಂತಾನೆ ಹೇಳ್ಬೋದು. ಇದೊಂದು ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಗಾಡಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ ಇದೊಂದು ಒಳ್ಳೆ ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ. Hyundai i20 ಸರ್, i20 ನೋಡ್ತಾ ಇರ್ಬೋದು, 2015 ಮಾಡಲು ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಆಪ್ಷನಲ್ ಸರ್. ಇದು ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ, ಡೀಸೆಲ್ ಇಂಜಿನ್, 89,000 ಡ್ರಿವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್. ಇದು ಅಷ್ಟೇ ಒಳ್ಳೆ ರೇಟ್ ಕೊಡ್ತೀನಿ ನಿಮ್ಗೆ, 5,40,000 ಗಾಡಿ ಕೊಡ್ತೀನಿ ಸರ್. 15 ಮಾಡಲು ಡೀಸೆಲ್ ಇಂಜಿನ್, ಅದರಲ್ಲೂ ಬಟನ್ ಸ್ಟಾರ್ಟ್ ಬರುವಂತ ಗಾಡಿ ಸರ್. ಇನ್ನೊಂದು ಡಸ್ಟರ್ ಸರ್, ಇನ್ನೊಂದು ಡಸ್ಟರ್ ನೋಡ್ತಾ ಇರ್ಬೋದು, ಇದು ಒಳ್ಳೆ ಚಾನ್ಸ್ ಪ್ರೈಸ್ ಗೆ ಅಂತಾನೆ ಹೇಳ್ಬೋದು, ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು. 2016 ಮಾಡಲು ಸೆಕೆಂಡ್ ಓನರ್, 85 PS, ಒಳ್ಳೆ ಮೈಲೇಜ್ ಬರುವಂತ ಗಾಡಿ ನಿಮ್ಗೆ, ಡೀಸೆಲ್ ಇಂಜಿನ್ ಗಾಡಿನ ಬರೇ 4,60,000ಕ್ಕೆ ಒಂದು ಸ್ವಿಫ್ಟ್ ರೇಟ್ ಅಲ್ಲಿ ನಿಮ್ಗೆ ಡಸ್ಟರ್ ಕೊಡ್ತಾ ಇದೀನಿ. ಬನ್ನಿ ಸರ್ ತಗೊಂಡು. ಇನ್ನೊಂದು ಮಾರುತಿ ಬ್ರಿಜಾ. ಸರ್ ಬ್ರಿಜಾ ನೋಡ್ತಾ ಇರ್ಬೋದು, ಇನ್ನೊಂದು 2017 ಮಾಡಲು VDI ಪ್ಲಸ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ. ಇದು ನೋಡ್ತಾ ಇರ್ಬೋದು ನೀವು, ಗಾಡಿ ಬಾಡಿ ಲೈನ್ ಆಗ್ಲಿ, ಎಲ್ಲಾಗ್ಲಿ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ, ಗಾಡಿ ಕಾಣಲ್ಲ ನಿಮ್ಗೆ. ಇದು ಬಂದು ಶೋರೂಮ್ ರೆಕಾರ್ಡ್ ಸರ್, 80,000 ನೋಡಿದೆ, ವಿತ್ ಶೋರೂಮ್ ರೆಕಾರ್ಡ್ 100% ಸಿಗುತ್ತೆ. ಪ್ರೈಸ್ ಅಂತ ಅಂದ್ರೆ ಕೇವಲ 7,35,000 ಹೇಳ್ತಿರೋದು, 7,15,000ಕ್ಕೆಲ್ಲ ಫೈನಲ್ ಮಾಡಿ ಗಾಡಿ ಕೊಡ್ತೀನಿ ಸರ್. ನಿಸಾನ್ ಟೆರಾನೋ. ಸರ್ ಟೆರಾನೋ ನೋಡ್ತಾ ಇರ್ಬೋದು, ಇದು 110 PS ಅಂತ ಇರುವಂತ ಗಾಡಿ, ಫುಲ್ಲಿ ಟಾಪ್ ಎಂಡ್. ಇದು ಯಾರು ಪವರ್ ಬೇಕು ಸರ್ ನಮ್ಗೆ ಅಂತ ಇರೋರು ನೋಡ್ತಾ ಇರ್ಬೋದು. 13 ಮಾಡಲು ಥರ್ಡ್ ಓನರ್ ಆಗಿದೆ, ಇದು ಕೇವಲ 4,25,000 ಗಾಡಿ ಕೊಡ್ತೀನಿ ಸರ್. ಸರ್ ಮಾರುತಿ ಸಿಯಾಜ್. ಸರ್ ಸಿಯಾಜ್ ಅವಾಲೆ ಒಂದು ತೋರಿಸ್ತೆ ನಿಮ್ಗೆ, VDI, ಇದು ZDI ಸರ್, ಫುಲ್ಲಿ ಟಾಪ್ ಎಂಡ್. 2015 ಮಾಡಲು ಸೆಕೆಂಡ್ ಓನರ್ ಆಗಿರುವಂತ ಗಾಡಿ, 93,000 ಡ್ರಿವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ.
ಈ ಗಾಡಿಯ ಬೆಲೆ ಬಂದ್ಬಿಟ್ಟು ನಿಮ್ಗೆ 5,25,000ಕ್ಕೆಲ್ಲ ಫೈನಲ್ ಆಗುತ್ತೆ ಸರ್. ಶಿಫ್ಟ್ ಡಿಸೈರ್ ಸರ್ ಡಿಸೈರ್ ನೋಡ್ತಾ ಇರ್ಬೋದು, 2015 ಮಾಡಲ್ ಇದು, ಥರ್ಡ್ ಓನರ್ ಆಗಿದೆ ಗಾಡಿ. 1,07,000 ಓಡಿದೆ ವಿತ್ ಶೋರೂಮ್ ರೆಕಾರ್ಡ್ ಸಿಗುವಂತ ಗಾಡಿ ಇದು. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಕೇವಲ 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇನ್ನೊಂದು ಓಮಿನಿ ಸರ್ ಓಮಿನಿ ನೋಡ್ತಾ ಇರ್ಬೋದು, 2011 ಮಾಡಲು ಸಿಂಗಲ್ ಓನರ್. ಇದು ಬಂದು ಕೇವಲ ನಿಮ್ಗೆ 2,25,000 ಗಾಡಿ ಫೈನಲ್ ಆಗುತ್ತೆ. 2,25,000 2011 ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ. ಸೊ ಯಾರ್ಯಾರೆಲ್ಲ ಒಂದು ಬಿಸ್ನೆಸ್ ಪರ್ಪಸ್ ಏನಾದ್ರು ಒಂದು ಒಳ್ಳೆ ಓಮ್ನಿ ವ್ಯಾನ್ ನೋಡ್ತಾ ಇದ್ರೆ ಈ ಶೋರೂಮ್ ನ ವಿಸಿಟ್ ಮಾಡಿ. ಒಂದಲ್ಲ ಎರಡಲ್ಲ 3 ಗಾಡಿ ಓಮ್ನಿ ಇರುವಂತದ್ದು, ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ, ಶೋರೂಮ್ ನ ವಿಸಿಟ್ ಮಾಡಿ. ನಮ್ಮ ಮುಂದೆ ಶೆವರ್ಲೆಟ್ ಕ್ರೂಸ್ ಇರುವಂತದ್ದು. ಸರ್ ಶೆವರ್ಲೆಟ್ ಕ್ರೂಸ್ ನೋಡ್ತಾ ಇರ್ಬೋದು, ಒಂದು ಫುಲ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಇದು ಬಟನ್ ಸ್ಟಾರ್ಟ್, ನಿಮ್ಗೆ ಸನ್ರೂಫ್, ಅಲಾವೇಲು, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಇಂಟೀರಿಯರ್ ಎಲ್ಲ ಬರುವಂತ ಗಾಡಿ. 2014 ಮಾಡಲು, ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್ ಇದು, ಮ್ಯಾನ್ಯುಯಲ್. ಇದು ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಕೇವಲ 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 4 ಲಕ್ಷ ನೆಗೋಷಿಯೇಟ್ ಆಗುತ್ತೆ. ಬಂದ್ ಗಾಡಿ ನೋಡಿ, ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲಾ ಒಂದು ಕನ್ನಡ ಜನತೆಗೆ ನನ್ನ ನಮನಗಳನ್ನ ಅರ್ಪಿಸುತ್ತಾ ಈ ಒಂದು ವಿಡಿಯೋನ ಹೆಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.